ಸೊ ಟ್ರೇಡಿಂಗ್ ನ ಮಾಡುವಾಗ ನಾನು ಸಣ್ಣ ಪುಟ್ಟ ಪ್ರಾಫಿಟ್ ನ ಕ್ಯಾಪ್ಚರ್ ಮಾಡ್ತೀನಿ, ಬಟ್ ದೊಡ್ಡ ಟಾರ್ಗೆಟ್ ನ ನನಗೆ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ತುಂಬಾ ಜನರ ಪ್ರಾಬ್ಲಮ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರನ ನಾವು ಯಾವ ರೀತಿ ಟ್ಯಾಕಲ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ವೆಲ್ಕಮ್ ಟು ಟ್ರೇಡಿಂಗ್ ಕನ್ನಡ. ನನ್ನ ಹೆಸರು ಶರತ್. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಬಿಗರ್ ಪ್ರಾಫಿಟ್ ನ ಪ್ಲಾನ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದ್ದೇನೆ. ಟ್ರೇಡಿಂಗ್ ಅನ್ನೋದು ಪ್ರೊಬ್ಯಾಬಿಲಿಟಿ ಬಿಸ್ನೆಸ್ ಆಗಿರುತ್ತೆ. ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟ್ರೇಡಿಂಗ್ ಪ್ರೊಬ್ಯಾಬಿಲಿಟಿ ಬಿಸ್ನೆಸ್ ಆದಾಗ ಯಾವುದೇ ಒಂದು ಟ್ರೇಡ್ ಎಷ್ಟು ದೊಡ್ಡ ಮೊಮೆಂಟಮ್ ಕೊಡುತ್ತೆ ಅನ್ನೋದನ್ನ ಯಾರಿಗೂ ಕೂಡ 100% ಅದನ್ನ ಐಡೆಂಟಿಫೈ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಆಬ್ವಿಯಸ್ಲಿ ನೀವು ಹೇಳ್ಬೋದು ಒಂದು ರೇಂಜ್ ಇಂದ ಬ್ರೇಕ್ ಆದಾಗ ಇನ್ನೊಂದು ರೇಂಜ್ ತನಕ ಟಚ್ ಆಗಬಹುದು, ಬಟ್ ನೀವು ಟೈಮ್ ಫ್ರೇಮ್ ಬೇಸ್ ಅಲ್ಲಿ ನೋಡಿದಾಗ ನೀವು 1 ಮಿನಿಟ್ ಬೇಸ್ ಅಲ್ಲಿ ತಗೊಳ್ತೀರಾ ಅಂತ ಅನ್ಕೊಳ್ಳಿ, ಅದು 30 ಮಿನಿಟ್ಸ್ ಇದ್ರು ಟ್ರೇಡ್ ಆಗಿದ್ರೆ ಅದೇನಾಗುತ್ತೆ 1 ಮಿನಿಟ್ ಬೇಸ್ ಅಲ್ಲಿ ಒಂದು ಮೊಮೆಂಟಮ್ ಕೊಡುತ್ತೆ, ಆನಂತರ ಒಂದು ಪುಲ್ ಬ್ಯಾಕ್ ನ ಕೊಟ್ಟು 30 ಮಿನಿಟ್ಸ್ ಬೇಸ್ ಅಲ್ಲಿ ಅದು ಆ ಟಾರ್ಗೆಟ್ ನ ರೀಚ್ ಆಗುತ್ತೆ. ಸೊ ಹಾಗಾಗಿ ನೀವು ಟೈಮ್ ಫ್ರೇಮ್ ವೈಸ್ ಡಿಫ್ರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ನ ಮಾಡುವಾಗ ಅಲ್ಲಿ ಏನಾಗುತ್ತೆ, ನಿಮಗೆ ಎಕ್ಸಾಕ್ಟ್ಲಿ ಟಾರ್ಗೆಟ್ ಪಾಯಿಂಟ್ ಅನ್ನ ಅಚೀವ್ ಮಾಡೋದು ಅಥವಾ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ ಆಬ್ವಿಯಸ್ಲಿ ಬಿಗಿನರ್ ಗಳಿಗೆ. ಸೊ ಹಾಗಾಗಿ ಇಲ್ಲಿ ನೀವು ಯಾವ ಟ್ರಿಕ್ ಅನ್ನ ಫಾಲೋ ಮಾಡಬಹುದು ಅಂದ್ರೆ, ಇಲ್ಲಿ ನೀವು ನಿಮ್ಮ ಹಿಸ್ಟ್ರಿ ಆಫ್ ಟ್ರೇಡ್ಸ್ ನ ನೋಡ್ಬೇಕಾಗತ್ತೆ. ಈಗ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಮೇನ್ ಉದ್ದೇಶ ಏನಾಗಿರುತ್ತೆ, ಪ್ರಾಫಿಟ್ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿರುತ್ತೆ. ಈಗ ನಾನು ದೊಡ್ಡ ಒಂದು ಮೊಮೆಂಟಮ್ ನನಗೆ ಸಿಗುತ್ತೆ ಅಂತ ಇದ್ದಾಗ ಆಬ್ವಿಯಸ್ಲಿ ನನಗೆ ಅದು ಟೆಕ್ನಿಕಲ್ ವೈಸ್ ಅಥವಾ ಸಮ್ ರೀಸನ್ಸ್ ಇಂದ ನನಗೆ ಗೊತ್ತಾಗುತ್ತೆ ಈ ಮೊಮೆಂಟಮ್ ನನಗೆ 1:5 ಅಥವಾ 1:10 ರೀಚ್ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಇದನ್ನ ನಾನು ಹೋಲ್ಡ್ ಮಾಡಬೇಕು ಅನ್ನುವಂತ ಪಾಯಿಂಟ್ ಅನ್ನು ನೀವು ಯೋಚನೆ ಮಾಡ್ತಾ ಇರ್ತೀರಾ. ಬಟ್ ಅಲ್ಲಿ ನಿಮ್ಗೆ ಹೋಲ್ಡ್ ಮಾಡ್ಲಿಕ್ಕೆ ಭಯ ಆಗುತ್ತೆ. ಯಾಕೆಂದ್ರೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು ರಿವರ್ಸಲ್ ಆದ್ರೆ ಏನು, ನನ್ನ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಥವಾ ಸ್ಮಾಲ್ ಪ್ರಾಫಿಟ್ ಆಗುತ್ತೆ ಅನ್ನುವಂತ ವಿಚಾರಗಳು ನಿಮ್ಗೆ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ವಿಚಾರ ಏನು ಅಂದ್ರೆ, ನಿಮ್ಗೆ ಫಸ್ಟ್ ಗೆ ಪ್ರಾಫಿಟ್ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಗೆ ಇವನ್ ದೋ ಪ್ರೈಸ್ ರಿವರ್ಸಲ್ ಆಗಿ ನಿಮ್ಮ SL ಹಿಟ್ ಆದ್ರೂ ಕೂಡ ಅದು ಪ್ರಾಫಿಟ್ ಅಲ್ಲೇ ರಿಸ್ಕ್ ಅನ್ನ ಕವರ್ ಮಾಡುತ್ತೆ. ಅಥವಾ ನಿಮ್ಗೆ 1:5 ಮೊಮೆಂಟಮ್ ಆಗಿರುತ್ತೆ, ನೀವು 1:10 ಗೆ ಹೋಲ್ಡ್ ಮಾಡ್ತಾ ಇರ್ತೀರಾ, ಬಟ್ ಪ್ರೈಸ್ ಏನ್ ಮಾಡುತ್ತೆ ರಿವರ್ಸಲ್ ಆಗ್ಬಿಟ್ಟು ನಿಮ್ಗೊಂದು 1:2 ಗೆ ಅಥವಾ ಈವನ್ ಕಾಸ್ಟ್ ಟು ಕಾಸ್ಟ್ ಅಲ್ಲಿ ನೀವು ಎಕ್ಸಿಟ್ ಆಗ್ತೀರಾ ಅಂತ ಅನ್ಕೊಳ್ಳಿ, ಆಗ್ಲೂ ಮೇ ಬಿ ಸಣ್ಣ ಮಟ್ಟದ ಒಂದು ಫೀಲಿಂಗ್ ಬರ್ಬೋದು. ಬಟ್ ನಿಮ್ಮ ಹತ್ರ ಪ್ರಾಫಿಟ್ ಆಲ್ರೆಡಿ ಇದ್ರೆ ಆ ಒಂದು ದೊಡ್ಡ ಪ್ರಾಫಿಟ್ ಏನ್ ಮಿಸ್ ಆಗತ್ತಲ್ವಾ, ಆಗ್ಲೂ ಕೂಡ ನೀವು ನೆಕ್ಸ್ಟ್ ಟ್ರೇಡ್ ಅನ್ನ ಸೇಮ್ ಮೈಂಡ್ ಸೆಟ್ ಇಂದ ಪ್ಲಾನ್ ನ ಮಾಡಬಹುದು. ಈಗ ಸೊ ಹಾಗಾಗಿ ಫಸ್ಟ್ ಗೆ ನಾವು ಪ್ರಾಫಿಟ್ ಮಾಡ್ಲಿಕ್ಕೆ ನೋಡ್ಬೇಕಾಗತ್ತೆ, ಅಂದ್ರೆ ಒಂದು ಬೇಸ್ ಅನ್ನ ನಾವು ಕ್ರಿಯೇಟ್ ಮಾಡಿರ್ಬೇಕಾಗತ್ತೆ. ಈಗ ಫಾರ್ ಎನ್ ಎಕ್ಸಾಂಪಲ್, ನೀವು ಇವತ್ತು ಒಂದು 1 ಲಕ್ಷ ಕ್ಯಾಪಿಟಲ್ ನಲ್ಲಿ ಟ್ರೇಡಿಂಗ್ ನ ಶುರು ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆ 1 ಲಕ್ಷ ಕ್ಯಾಪಿಟಲ್ ನ ಅಟ್ಲೀಸ್ಟ್ ನೀವು ಒಂದು 1,05,000, 1,10,000 ಅಥವಾ 1,20,000 ತನಕ ಗ್ರೋ ಮಾಡಿದ ನಂತರ ಮಾತ್ರ ನೀವು ದೊಡ್ಡ ಪ್ರಾಫಿಟ್ ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕಾಗುತ್ತೆ. ಮೇ ಬಿ ನಿಮ್ಗೆ ಇದು ಸ್ವಲ್ಪ ಅನ್ಯೂಶುವಲ್ ಅಂತ ಅನಿಸಬಹುದು, ಬಟ್ ಇಲ್ಲಿ ಒಂದು ವಿಚಾರ ನೀವು ನೆನಪಲ್ಲಿಡಿ. ಫಸ್ಟ್ ಗೆ ನೀವು 1 ಲಕ್ಷ ಕ್ಯಾಪಿಟಲ್ ಅಲ್ಲಿ ಟ್ರೇಡ್ ನ ಮಾಡ್ತೀರಾ, ಮಾರ್ಕೆಟ್ ಅಲ್ಲಿ ನಿಮ್ಗೊಂದು ಎಂಟ್ರಿ ಸಿಗುತ್ತೆ, 1,000 ರಿಸ್ಕ್ ಇರುತ್ತೆ, 2,000 ಪ್ರಾಫಿಟ್, ಅಂದ್ರೆ ಈಸಿ 1:2 ಟಾರ್ಗೆಟ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಅದನ್ನ ಬುಕ್ ಮಾಡಿದ್ರೆ ನಿಮ್ಮ ಹತ್ರ 2,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಬಟ್ ಇಫ್ ಇನ್ ಕೇಸ್ ನೀವು ಅದನ್ನ ಬುಕ್ ಮಾಡಲ್ಲ, ಇನ್ನಷ್ಟು ದೊಡ್ಡ ಮೊಮೆಂಟಮ್ ಬೇಕು, ನನಗೆ ಸೇಮ್ ಟ್ರೇಡ್ ಅಲ್ಲಿ 10,000 ಆಗ್ಬೇಕು ಅನ್ನೋದ್ರ ಬೇಸ್ಡ್ ಆಗಿ ನೀವು ಹೋಲ್ಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಸೇಮ್ 2,000 ಏನ್ ಪ್ರಾಫಿಟ್ ಆಗಿರುತ್ತೆ. ಇಫ್ ಇನ್ ಕೇಸ್ ಅದೇನಾದ್ರು ರಿವರ್ಸಲ್ ಆಗಿ ನಿಮ್ಗೆ SL ಹಿಟ್ ಆದಾಗ ಸೇಮ್ 1 ಲಕ್ಷ ಕ್ಯಾಪಿಟಲ್ 1,000 ಏನಾಗಬೇಕಾಗಿತ್ತು ಅದು ಡೈರೆಕ್ಟ್ಲಿ ನಿಮ್ಗೆ 99,000 ಗೆ ಬರುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ಸೆಟ್ ನ ಮೇಲ್ಗಡೆ ಎಫೆಕ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಟ್ರೇಡ್ ಅನ್ನು ನೀವು ಪ್ಲಾನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಟ್ರೇಡ್ ಅಲ್ಲಿ ನಿಮ್ಗೆ ದೊಡ್ಡ ಮೊಮೆಂಟಮ್ ಕೊಡುತ್ತೆ ಅನ್ನುವಂತ ಒಂದು ಗ್ಯಾರಂಟಿ ಅಥವಾ ಒಂದು ಕನ್ಫರ್ಮೇಶನ್ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ನೀವು ಆ ಟ್ರೇಡ್ ಅನ್ನ 1:2 ಗೆ ಕ್ಲೋಸ್ ಮಾಡ್ತೀರಾ, ಬಿಕಾಸ್ ಪ್ರೀವಿಯಸ್ಲಿ ನಿಮ್ಗೆ SL ಹಿಟ್ ಆಗಿತ್ತು ಅಂಡ್ ಪ್ರೀವಿಯಸ್ ಮೊಮೆಂಟಮ್ ನಿಮ್ಗೆ ಕಾಣಲಿಕ್ಕೆ ಸಿಕ್ಕಿಲ್ಲ. ಅದರ ಬೇಸ್ಡ್ ಆಗಿ ಮಾರ್ಕೆಟ್ ಏನ್ ಮಾಡುತ್ತೆ, 1:10 ಮೊಮೆಂಟಮ್ ಕೊಡುತ್ತೆ, ಬಟ್ ನೀವು 1:2 ಗೆ ಎಕ್ಸಿಟ್ ಆಗಿರ್ತೀರಾ. ಇದರಿಂದ ಏನಾಗುತ್ತೆ, ನಿಮ್ಗೆ ಮೈಂಡ್ ಸೆಟ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗುತ್ತೆ. ನಾನು ಹೋಲ್ಡ್ ಮಾಡಿದಾಗ ಮಾರ್ಕೆಟ್ ಮೂವ್ ಆಗಲ್ಲ, ನಾನು ಯಾವಾಗ ಎಕ್ಸಿಟ್ ಆಗ್ತೇನೆ ಆಗ ನನಗೆ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನುವಂತ ಸಿಚುವೇಶನ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಒಂದು ವಿಚಾರ ಮಾರ್ಕೆಟ್ ಅಲ್ಲಿ ನಾವು ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ, ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಗೆ ಯಾವತ್ತೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೋದು, ನಮ್ಮ ಎಮೋಷನ್ ಗಳನ್ನ ಕಂಟ್ರೋಲ್ ಮಾಡಬಹುದು. ಸೊ ಹಾಗಾಗಿ ಫಸ್ಟ್ ಗೆ ಒಂದು ಬೇಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ 1:1 ಅಥವಾ 1:2 ರೀತಿ ನೀವು ಒಂದು ನಿಮ್ಮ ಕ್ಯಾಪಿಟಲ್ ನ ಅಟ್ಲೀಸ್ಟ್ ಒಂದು 5% ಅಥವಾ 10% ಗ್ರೋ ಮಾಡ್ಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ ಇಂಟ್ರಾಡೇ ಬೇಸ್ ಅಲ್ಲಿ. ಆ ರೀತಿ ನೀವು ಟ್ರೇಡ್ ನ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಮೇ ಬಿ ಸಮ್ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಲೈಕ್ 3%, 5%, ಎನಿ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ರಿಟರ್ನ್ಸ್. ಸೊ ಆ ರೀತಿ ನೀವು ಗ್ರೋ ಮಾಡಬೇಕಾಗುತ್ತೆ. ಅಂಡ್ ಒನ್ಸ್ ನಿಮ್ಮ ಅಕೌಂಟ್ ನಿಮ್ಮ ಕ್ಯಾಪಿಟಲ್ ನಿಂದ ಸ್ವಲ್ಪ ಗ್ರೋ ಆಯ್ತು ಅಂತ ಅನ್ಕೊಳ್ಳಿ, ಲೈಕ್ ಪ್ಲಸ್ ಅಲ್ಲಿ ಇದೆ, ಸ್ವಲ್ಪ ಪ್ಲಸ್ ಅಲ್ಲಿ ಇದೆ, ನೀವೀಗ ರಿಸ್ಕ್ ಅನ್ನ ತಗೊಳ್ಬಹುದು ಅಂತ ಅನ್ಕೊಳ್ಳಿ, ಆಗ ನೀವು ದೊಡ್ಡ ಟಾರ್ಗೆಟ್ ನ ಅಚೀವ್ ಮಾಡೋದೇನಿದೆಯಲ್ಲ ಆಕ್ಚುಲಿ ಸುಲಭವಾಗಿರುತ್ತೆ. ಯಾವ ರೀತಿ ಅಂದ್ರೆ, ನಿಮ್ಮ ಹತ್ರ ಆಲ್ರೆಡಿ 1 ಲಕ್ಷ ಕ್ಯಾಪಿಟಲ್ ಇತ್ತು, ಅದು 1,05,000 ಅಥವಾ 1,10,000 ಆಗಿದೆ. ಈಗ ದೊಡ್ಡ ಟಾರ್ಗೆಟ್ ನಿಮ್ಗೆ ಸಿಗ್ತಾ ಇದೆ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಗೆ ಅನಿಸ್ತಾ ಇದೆ ದೊಡ್ಡ ಮೊಮೆಂಟಮ್ ಕೊಡಬಹುದು ಅಂತ ಅನಿಸ್ತಾ ಇದೆ. ಆಗ ಇಫ್ ಇನ್ ಕೇಸ್ ಆ ಟ್ರೇಡ್ ಏನಾದ್ರೂ ನಿಮ್ಗೆ ರಿವರ್ಸಲ್ ಆಗಿ SL ಹಿಟ್ ಆದ್ರೆ ನಿಮ್ಮ ಕ್ಯಾಪಿಟಲ್ ಗೆ ಏನು ಕೂಡ ಡೆಂಟ್ ಆಗೋದಿಲ್ಲ. ಸೊ ಆಗ ನೀವೇನ್ ಅನ್ಕೊಳ್ತೀರಾ, ಪ್ರಾಫಿಟ್ ಅಲ್ಲಿ ಹೋಗಿದೆ,
ಪರವಾಗಿಲ್ಲ ನೆಕ್ಸ್ಟ್ ಟ್ರೇಡ್ ಅನ್ನು ನಾನು ಫೋಕಸ್ ಮಾಡ್ತೀನಿ ಅಂತ ನೀವು ಯೋಚನೆ ಮಾಡ್ತೀರಾ. ಸೊ ಇದರ ಬೇಸ್ಡ್ ಆಗಿ ಯಾವೆಲ್ಲ ಟ್ರೇಡ್ಗಳು ಲೈಕ್ 10 ಟ್ರೇಡ್ ನಿಮಗೆ ಕಾಣಲಿಕ್ಕೆ ಸಿಕ್ಕಿದ್ರೆ 10ರಲ್ಲಿ ಮೇ ಬಿ ಒಂದು ಟ್ರೇಡ್ ನಿಮಗೆ ದೊಡ್ಡ ಟಾರ್ಗೆಟ್ ನ ಕೊಡಬಹುದು, ಅಥವಾ ಒಂದು 50 ಟ್ರೇಡ್ ನೀವು ನೋಡಿದ್ರೆ ಅದರಲ್ಲಿ ಒಂದು 5ರಿಂದ 6 ಟ್ರೇಡ್ ನಿಮಗೆ ದೊಡ್ಡ ಟಾರ್ಗೆಟ್ ನ ಕೊಡಬಹುದು. ಹಾಗಾಗಿ ಪ್ರತಿ ಟ್ರೇಡ್ ಅಲ್ಲಿ ನೀವು ದೊಡ್ಡ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಬ್ವಿಯಸ್ಲಿ ಟ್ರೈಲ್ ಮಾಡಬಹುದೇ ಬಿಟ್ರೆ ಪ್ರತಿ ಟ್ರೇಡ್ ಅಲ್ಲಿ ನೀವು ದೊಡ್ಡ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಬೇಸ್ ಕ್ರಿಯೇಟ್ ಮಾಡ್ತೀರಾ ಅಂಡ್ ಒಂದು ಟ್ರೇಡ್ ನಿಮಗೆ ಅನಿಸುತ್ತೆ ದೊಡ್ಡ ಮೊಮೆಂಟಮ್ ಕೊಡುತ್ತೆ ಅಂತ, ಇವನ್ ದೋ ಅದು ಎಸ್ ಎಲ್ ಹಿಟ್ ಆದ್ರೂ ಕೂಡ ನೆಕ್ಸ್ಟ್ ಟ್ರೇಡ್ ನೀವು 1:1 1:2 ಬೇಸ್ಡ್ ಆಗಿ ಪ್ಲಾನ್ ನ ಮಾಡ್ತೀರಿ. ಮತ್ತೊಂದು ಟ್ರೇಡ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ, ಅದರಲ್ಲಿ ನೀವು ಅನ್ಕೊಳ್ತೀರಾ ಅದು 1:10 ರೀಚ್ ಆಗುತ್ತೆ ಅಂತ. ಆಗ ನೀವು ಅದರಲ್ಲಿ ರಿಸ್ಕ್ ಅನ್ನ ತಗೊಳ್ತೀರಾ, ಬಿಕಾಸ್ ನಿಮ್ಮ ಹತ್ರ ಆಲ್ರೆಡಿ ಪ್ರಾಫಿಟ್ ಆಗಿದೆ. ಆ ರಿಸ್ಕ್ ನ ಬೇಸ್ಡ್ ಆಗಿ ನೀವು ಪ್ಲಾನ್ ನ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆಗ ನಿಮ್ಗೆ ಏನಾದ್ರೂ 1:10 ರೀಚ್ ಆಗುತ್ತೆ ಅಂತ ಅನ್ಕೊಳ್ಳಿ. ಆಗ ನಿಮ್ಮ ಅಕೌಂಟ್ ಏನು 1,10,000 20,000 ರೀಚ್ ಆಗಿತ್ತು, ಅದು ಡೈರೆಕ್ಟ್ಲಿ ಆ ಒಂದು ಟ್ರೇಡ್ ಅಲ್ಲಿ 1,50,000 ರೀಚ್ ಆಗುತ್ತೆ. ಸೊ 1,50,000 ರೀಚ್ ಆದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಮೂಮೆಂಟ್ ನೀವು ದೊಡ್ಡ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡೋದು ಇನ್ನೊಂದು ಟ್ರೇಡ್ ಅಲ್ಲಿ ಕೂಡ 1:10 ಅನ್ನು ಅಚೀವ್ ಮಾಡ್ತೇನೆ, ಆ ರೀತಿ ಮೈಂಡ್ ಸೆಟ್ ಗೆ ಹೋಗ್ಲೇಬಾರ್ದು. ಯಾಕೆಂದ್ರೆ ಇಫ್ ಇನ್ ಕೇಸ್ ಯಾವ್ದಾದ್ರು ಟ್ರೇಡ್ ನಿಮಗೆ 1:10 ಕೊಡ್ತು ಅಂತ ಅನ್ಕೊಳ್ಳಿ, ಇಮಿಡಿಯೇಟ್ ನೆಕ್ಸ್ಟ್ ಟ್ರೇಡ್ ಕೂಡ 1:10 ಕೊಡಬೇಕು ಅನ್ನುವಂತ ಯಾವುದೇ ರೀತಿಯ ರೂಲ್ಸ್ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಯಾವಾಗ್ಲೂ ಕೂಡ ನೆನಪಿಡಿ, ನಿಮ್ಮ ರೂಲ್ ಬೇಸ್ಡ್ ಆಗಿ ನೀವು ಟ್ರೇಡ್ ನ ಮಾಡಿ. ಒಂದು ಟ್ರೇಡ್ ಎಸ್ ಆಸ್ ಅ ಟ್ರೇಡರ್ ಎಲ್ರಿಗೂ ಕೂಡ ಅನಿಸುತ್ತೆ ಈ ಒಂದು ಟ್ರೇಡ್ ನನಗೆ ದೊಡ್ಡ ಮೊಮೆಂಟಮ್ ಕೊಡಬಹುದು. ಟ್ರಂಪ್ ಏನೊಂದು ನ್ಯೂಸ್ ಹೇಳಿದ್ದಾರೆ, 15 ಮಿನಿಟ್ಸ್ ಅಲ್ಲಿ ಏನೋ ಒಂದು ಕನ್ಫರ್ಮೇಶನ್ ಸಿಕ್ಕಿದೆ, ಮೂವಿಂಗ್ ಆವರೇಜ್ ನನಗೆ ಏನೋ ಒಂದು ಹೇಳ್ತಾ ಇದೆ. ಸೊ ಅದರ ಬೇಸ್ಡ್ ಆಗಿ ನಿಮಗೆ ಆ ಕನ್ಫರ್ಮೇಶನ್ ಸಿಕ್ಕಾಗ ನೀವು ಈ ಬೇಸ್ ಕ್ರಿಯೇಟ್ ಆಗದೆ ಆ ಒಂದು ದೊಡ್ಡ ಟಾರ್ಗೆಟ್ ನ ಅಚೀವ್ ಮಾಡ್ಲಿಕ್ಕೆ ಯಾವತ್ತೂ ಕೂಡ ಹೋಗಬಾರ್ದು. ಸೊ ಹಾಗಾಗಿ ನಿಮ್ಮ ಕ್ಯಾಪಿಟಲ್ ನ ಬೇಸ್ ಅನ್ನ ಕ್ರಿಯೇಟ್ ಮಾಡಿ, ಅಂದ್ರೆ ನಿಮ್ಮ ಕ್ಯಾಪಿಟಲ್ ಸೇಫ್ ಆಗಿದ್ದು ಅದಕ್ಕೊಂದು ಪ್ರಾಫಿಟ್ ನ ಬೇಸ್ ಇದ್ದಾಗ ನಿಮ್ಗೆ ಇವನ್ ದೋ ಪ್ರೈಸ್ ರಿವರ್ಸಲ್ ಆಗಿ ಎಸ್ ಎಲ್ ಹಿಟ್ ಆದ್ರೂ ಕೂಡ ಯಾವುದೇ ರೀತಿ ಮೈಂಡ್ ಸೆಟ್ ನ ಡಿಸ್ಟರ್ಬ್ ಆಗೋದಿಲ್ಲ. ಮೈಂಡ್ ಸೆಟ್ ನ ಡಿಸ್ಟರ್ಬ್ ಆಗಿಲ್ಲ ಅಂತ ಇದ್ದಾಗ ನೀವು ನೆಕ್ಸ್ಟ್ ಟ್ರೇಡ್ ಅನ್ನ ಪ್ರಾಪರ್ಲಿ ಪ್ಲಾನ್ ನ ಮಾಡಬಹುದು. ನೆಕ್ಸ್ಟ್ ಟ್ರೇಡ್ ಅಲ್ಲಿ ಮತ್ತೊಂದು ಪ್ರಾಫಿಟ್ ನ ನೀವು ಮಾಡಬಹುದು. ಹಾಗಾಗಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಮಾರ್ಕೆಟ್ ಯಾವಾಗ್ಲೂ ಕೂಡ ಇರುತ್ತೆ. ಇವತ್ತು ನಿಮ್ಗೆ ಟ್ರೇಡ್ ಸಿಕ್ಕಿಲ್ಲ, ಇವತ್ತು ಯಾವ್ದಾದ್ರು ಒಂದು ಟ್ರೇಡ್ ಮಿಸ್ ಆಯ್ತು ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಆದ್ರೂ ನಿಮ್ಗೊಂದು ಉತ್ತಮವಾದ ಟ್ರೇಡ್ ಕಾಣಲಿಕ್ಕೆ ಸಿಗುತ್ತೆ. ಆಸ್ ಅ ಟ್ರೇಡರ್ ನಾವು ಯಾವಾಗ್ಲೂ ಕೂಡ ನಮ್ಮ ಅಪರ್ಚುನಿಟಿಗೆ ಕಾಯ್ಬೇಕಾಗುತ್ತೆ. ಆ ಅಪರ್ಚುನಿಟಿ ಬಂದಾಗ ಮಾತ್ರ ನಾವು ಅದರಲ್ಲಿ ದೊಡ್ಡ ಮಟ್ಟದ ಒಂದು ರಿಸ್ಕ್ ಅನ್ನ ಪ್ಲಾನ್ ಮಾಡಬೇಕಾಗುತ್ತೆ, ಅಥವಾ ಆ ಟ್ರೇಡ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಬೇಕಾಗುತ್ತೆ. ಹೊರತು ಯಾವ್ದಾದ್ರು ಒಂದು ಟ್ರೇಡ್ ನಮಗೆ ನಾರ್ಮಲ್ ಟ್ರೇಡ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ, ಅದರಲ್ಲಿ ನಾರ್ಮಲ್ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಬೇಕು. ಕೆಲವೊಂದು ಬಾರಿ ಎಸ್ ನಾರ್ಮಲ್ ಟ್ರೇಡ್ ಕೂಡ ದೊಡ್ಡ ಮೊಮೆಂಟಮ್ ಕೊಡುತ್ತೆ, ಬಿಕಾಸ್ ಯಾವುದೇ ಟ್ರೇಡ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಬ್ವಿಯಸ್ಲಿ ಆಗೋದಿಲ್ಲ. ಬಟ್ ಇಫ್ ಇನ್ ಕೇಸ್ ನೀವು ಥಿಂಕ್ ಮಾಡಿಲ್ಲ ಅದು 1:10 ರೀಚ್ ಆಗುತ್ತೆ ಅಂತ, ಅಂಡ್ ಅದು 1:10 ರೀಚ್ ಆಯ್ತು ಅಂತ ಅನ್ಕೊಳ್ಳಿ, ಅದು ಆಬ್ವಿಯಸ್ಲಿ ನಿಮ್ಮ ಟ್ರೇಡ್ ಅಲ್ಲ. ಹಾಗಾಗಿ ಅದರಲ್ಲಿ ನೀವೇನು ಕೂಡ ಫೀಲ್ ಮಾಡ್ಲಿಕ್ಕೆ, ಬಿಕಾಸ್ ಎಲ್ಲಾ ಟ್ರೇಡ್ ಗಳನ್ನ ಎಲ್ಲಾ ರೀತಿ ನೀವು ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಫ್ ಇನ್ ಕೇಸ್ ಆ ರೀತಿ ಆದ್ರೆ ಏನು ಕೂಡ ತೊಂದರೆ ಇಲ್ಲ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಮಾರ್ಕೆಟ್ ಫಾಲ್ ಆಗುತ್ತೆ, ಬಟ್ ನೀವು 1:2 ಗೆ ಎಕ್ಸಿಟ್ ಆಗಿರುತ್ತೆ, ಆ ನಂತರ ಮಾರ್ಕೆಟ್ ದೊಡ್ಡ ಮಟ್ಟದ ಮೊಮೆಂಟಮ್ ಕೊಡುತ್ತೆ. ಆ ಟ್ರೇಡ್ಗಳು ಆಕ್ಚುಲಿ ನಿಮ್ಮ ಟ್ರೇಡ್ ಆಗಿರುತ್ತೆ. ಅದರಲ್ಲಿ ನೀವು ಪ್ರಾಫಿಟ್ ನ ಆಕ್ಚುಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅಂಡ್ ಆ ಕ್ಯಾಪ್ಚರ್ ನೀವು ಮಾಡಬೇಕು ಅಂತ ಇದ್ದಾಗ ಸಣ್ಣ ಪುಟ್ಟ ಟ್ರೇಡ್ ಗಳಲ್ಲಿ ನೀವು ಸಣ್ಣ ಪ್ರಾಫಿಟ್ ನ ಆಲ್ರೆಡಿ ಮಾಡಿರ್ಬೇಕಾಗುತ್ತೆ. ಅದರ್ವೈಸ್ ನಿಮ್ಗೆ ಯಾವತ್ತೂ ಕೂಡ ದೊಡ್ಡ ಮೊಮೆಂಟಮ್ ಕ್ಯಾಪ್ಚರ್ ಮಾಡೋದೇನಿದೆಯಲ್ಲ ತುಂಬಾನೇ ಕಷ್ಟ ಆಗುತ್ತೆ. ಈಗ ಇದರ ಉಲ್ಟಾ ಅಂತ ಅನ್ಕೊಳ್ಳೋಣ, ನೀವು ಲೂಸಿಂಗ್ ಸ್ಟ್ರೀಕ್ ಅಲ್ಲಿ ಇದ್ರೆ ಅಂಡ್ ಲೂಸಿಂಗ್ ಸ್ಟ್ರೀಕ್ ಇಂದ ನಿಮ್ಗೆ ಈ ಒಂದು ದೊಡ್ಡ ಟಾರ್ಗೆಟ್ ನ ಅಚೀವ್ ಮಾಡ್ಬೇಕಂದ್ರೆ, ದೊಡ್ಡ ಮೊಮೆಂಟಮ್ ಕಾಣಲಿಕ್ಕೆ ಸಿಗ್ತಾ ಇದೆ, ನೀವು ಅದನ್ನ ರಿಸ್ಕ್ ಅನ್ನ ತಗೊಳ್ಬೇಕು ಅಂತ ಅನ್ಕೊಳ್ಳಿ. ಆಗ ಒಂದೇ ಒಂದು ಮೆಥಡ್ ಏನಿರೋದು ಅಂದ್ರೆ, ನೀವು ಕಾಸ್ಟ್ ಗೆ ತಗೊಂಡು ಬಂದು ಅಥವಾ ಅಟ್ಲೀಸ್ಟ್ ಒಂದು ಮಿನಿಮಮ್ ಪ್ರಾಫಿಟ್ ನ ನೀವು ಹೋಲ್ಡ್ ಮಾಡ್ಬಿಟ್ಟು ಆನಂತರ ನೀವು ಆ ಟ್ರೇಡ್ ಅನ್ನು ಹೋಲ್ಡ್ ಮಾಡ್ಲಿಕ್ಕೆ ಹೋಗಬೇಕಾಗುತ್ತೆ. ಹಾಗಾಗಿ ಆ ಟ್ರೇಡ್ ಅಲ್ಲೇ ಪ್ರಾಫಿಟ್ ನ ಒಂದು ಬೇಸ್ ಅನ್ನ ಅಥವಾ ಅಟ್ಲೀಸ್ಟ್ ನಿಮ್ಮ ರಿಸ್ಕ್ ನ ಬೇಸ್ ಅನ್ನ ಕಡಿಮೆ ಮಾಡಿಬಿಟ್ಟು ಆ ಟ್ರೇಡ್ ಅನ್ನು ನೀವು ಹೋಲ್ಡ್ ಮಾಡಬಹುದು. ಸೊ ಈ ರೀತಿ ಮಾಡಬಹುದು ಲೂಸಿಂಗ್ ಸ್ಟ್ರೀಕ್ ಇದ್ರೆ, ಯಾವಾಗಾದ್ರೂ ನಿಮಗೆ ದೊಡ್ಡ ಮೊಮೆಂಟಮ್ ಸಿಗುತ್ತೆ ಅಂತ ಇದ್ದಾಗ. ಅದರ್ವೈಸ್ ನೀವು ದೊಡ್ಡ ಮೊಮೆಂಟಮ್ ನ ಸ್ಟಾಪ್ ಲಾಸ್ ಅಥವಾ 1:10 ಈ ರೀತಿ ಕ್ಯಾಪ್ಚರ್ ಮಾಡೋದು ತುಂಬಾನೇ ಟಫ್ ಆಗಿರುತ್ತೆ, ಅಥವಾ ಆ ರೀತಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆ ರೀತಿ ಯಾವಾಗ ಮಾಡೋದು ಅಂದ್ರೆ, ಸೇಮ್ ಥಿಂಗ್, ನಿಮ್ಮ ಹತ್ರ ಪ್ರೀವಿಯಸ್ಲಿ ಪ್ರಾಫಿಟ್ ಆಗಿರುತ್ತೆ, ಯು ಕ್ಯಾನ್ ಟೇಕ್ ದಟ್ ರಿಸ್ಕ್. ನಿಮ್ಗೆ ಆ ಸ್ಟಾಪ್ ಲಾಸ್ ಹಿಟ್ ಆದ್ರೂ ಕೂಡ ತೊಂದರೆ ಇಲ್ಲ, ಪ್ರೀವಿಯಸ್ಲಿ ಪ್ರಾಫಿಟ್ ಆಗುತ್ತೆ, ಆಗ ನೀವು ಸ್ಟಾಪ್ ಲಾಸ್ ಅಥವಾ 1:10 ಈ ರೀತಿ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಸೊ ಐ ಹೋಪ್ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟಬಲ್ ವೀಕ್ ಹೆಡ್.